ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಯೂನಿಕ್ ಸ್ಟೈಲಾಗಿ ನಾವು ಈ ದೇವಸ್ಥಾನಗಳಲ್ಲಿ ನೋಡಿರ್ತೀರ. ಆಲ್ಮೋಸ್ಟ್ ಅಲ್ಲಿ ಈ ಗಣೇಶ ಫೆಸ್ಟಿವಲಲ್ಲಿ ಎಲ್ಲರೂ ಗಣೇಶ ಕೂರಿಸಿದ್ರೆ ಒಂದು ಬಫಲ್ಲಿ ಈ ಥರ ಒಂದು ಚಿತ್ರಾನ್ನವನ್ನು ಕೊಡ್ತಾರೆ. ಇದಕ್ಕೆ ಯಾವುದೇ ಥರ ಈರುಳ್ಳಿ ಹಾಕಿರೋದಿಲ್ಲ. ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ. 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ, ಕಾಳು ಮೆಣಸು ಪೆಪ್ಪರನ್ನು ನಾನು ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಖಾರಕ್ಕೆ ನಾನು ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ತೊಗೋಬೋದು. ಕೊತ್ತಂಬರಿ ಸೊಪ್ಪನ್ನು ಈ ಥರ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜನ 1 ಸ್ಪೂನ್ ತೊಗೊಂಡಿದ್ದೀನಿ, ಕಡಲೆಬೇಳೆಯನ್ನು 1 ಸ್ಪೂನು, ಮತ್ತು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ, 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಕೊಬ್ಬರಿಯನ್ನು ನಾನು ಈ ಥರ ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಅರ್ಧ ಬೌಲ್ ಆಗಿದ್ರೆ ಸಾಕು. ಸಾಕಾಗೋಷ್ಟು ಎಣ್ಣೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ನಾವು ಈ ಒಂದು ಏನು ಮಾಡಬೇಕು, ಈ ಒಂದು ಮಸಾಲ ಚಿತ್ರಾನ್ನಕ್ಕೆ ನಾವು ಸ್ವಲ್ಪ ಈ ಮಸಾಲ ಏನೇನು ತೋರಿಸಿದೆ ಅದನ್ನು ನಾವು ಒಂದು ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ನಾನೇನು ತೋರಿಸಿದ್ದೆ, ಕಾಳು ಮೆಣಸು, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನಾವು ಲೋ ಫ್ಲೇಮಲ್ಲಿ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬಾ ಯೂನಿಕ್ ಆಗಿರುತ್ತೆ. ನೀವು ಈ ಥರ ಚಿತ್ರಾನ್ನ ಎಂದೂ ತಿಂದಿರಲ್ಲ. ಯಾಕಂದರೆ ಈರುಳ್ಳಿ ಹಾಕಿರ್ತೀವಿ ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ನೋಡಿರ್ತೀವಿ. ಈ ಥರ ಒಂದು ಯಾವುದೇ ಥರ ಈರುಳ್ಳಿ ಹಾಕದೆ ಮಾಡೋದನ್ನು ಒಂದು ಚೆನ್ನಾಗಿರುತ್ತೆ. ತುಂಬಾ ಯೂನಿಕ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮನೇಲಿ ಟ್ರೈ ಮಾಡಿ. ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ, ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು ಇದರ ಬದಲಿಗೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇನ್ಸ್ಟಂಟಾಗಿ ಮಾಡ್ಬೋದು. ಎಲ್ಲಿಗಾದರೂ ಟ್ರಿಪ್ಸ್ ಹೋದಾಗ ಬಾಕ್ಸ್ಗೆ ಹಾಕ್ಕೊಳ್ಳೋಕ್ಕೆ ಅಥವಾ ಆ ಟೆಂಪಲಲ್ಲಿ ನಾವು ಪ್ರಸಾದ ಥರ ಹಂಚ್ಬೋದು. ನೋಡಿ, ಈ ತುರಿದಿಟ್ಕೊಂಡಿರೋವಂಥ ಹಸಿ ಕೊಬ್ಬರಿಯನ್ನು ನಾನು ಇದಕ್ಕೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಟ್ರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಿರ್ತಾಳೆ. ಯಾವಾಗೂ ಆನಿಯನ್ಲೆಸ್ ಚಿತ್ರಾನ್ನ ಮಾಡಮ್ಮ, ಮಸಾಲ ಚಿತ್ರಾನ್ನ ಮಾಡಮ್ಮ ಅಂತಿರ್ತಾಳೆ. ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಫ್ರೈ ಆಗಿದೆ. ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಆಗಿದೆ. ನಾನು ಸ್ವಲ್ಪ ತಣ್ಣಗಾದಮೇಲೆ ಈ ಒಂದು ಮಿಕ್ಸಿ ಜಾರ್ಗೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ಪೇಸ್ಟ್ ಥರ, ಅಂದರೆ ತರಿಯಾಗಿ ರುಬ್ಬಬೇಕು. ಯಾವುದೇ ಥರ ನೀರನ್ನ ಸೇರಿಸ್ದಿರ ನಾವು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ಆಗಿದೆ. ನೋಡಿ, ಯಾವುದೇ ಥರ ನೀರು ಹಾಕ್ದಿರ, ನಾನು ಜಾಸ್ತಿ ಪೌಡ್ರ್ ಥರನೂ ಮಾಡಿಲ್ಲ. ನೋಡಿ, ಈ ಥರ ಆಗಿದೆ. ತರಿಯಾಗಿ ಸ್ವಲ್ಪ ಪೇಸ್ಟ್ ಥರ ಪುಡಿ ಥರ ಆಗಿದೆ. ಇದನ್ನು ನಾವು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನೊಂದು ಬೌಲ್ಗೆ. ಈಗ ನಾನೇನು ತೋರಿಸಿದ್ದೆ ಅದನ್ನು ಹಾಕಿಬಿಟ್ಟು ನಾವು ಚಿತ್ರಾನ್ನಕ್ಕೆ ಒಗ್ಗರಣೆಯನ್ನು ಕೊಡೋಣ. ಒಂದು ಬಾಣಲೆಗೆ ನಾವು ಸಾಕಾಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ನಾನು ಈರುಳ್ಳಿ ಬೇರೆ ಏನೋ ಬೆರೆಸದೇ ಇರೋದಕ್ಕೆ ಸೊ ನಾವು ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕ್ಕೋಬೇಕು. ನಿಮ್ಮ ಇಷ್ಟ, ನಿಮ್ಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನೋಡಿ, ನಾನು ಏನು ತೊಗೊಂಡಿದ್ದೆ, ಕಡಲೆಬೇಳೆ ಮತ್ತು ಕಡಲೆ ಬೀಜವನ್ನು ನಾನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿ ಇದಕ್ಕೆ ನಾವು ಸ್ವಲ್ಪ ಸೈಡ್ಗೆ ತೆಗೆದಿಟ್ಕೋಬೇಕು, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ.
ಈ ಥರ ಮಾಡಿಕೊಡಿ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಯಾವುದೇ ಥರ ಈರುಳ್ಳಿ ಏನೂ ಸಿಗೋದಿಲ್ಲ. ನೋಡಿ, ಈ ಥರ ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂತಂದರೆ ನಾನು ಡೈರೆಕ್ಟ್ ಅದು ಹಾಕಿದಾಗ ಇದು ಸ್ವಲ್ಪ ಹಸಿ ಹಸಿ ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ಸೈಡ್ಗೆ ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಈ ಥರ ಮಾಡೋದ್ರಿಂದ ಚಿತ್ರಾನ್ನ ತಿನ್ನೋವಾಗ ಅಲ್ಲಲ್ಲಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಕಡಲೆ ಬೀಜ ಮತ್ತು ಕಡಲೆಬೇಳೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಅದೇ ಎಣ್ಣೆಗೆ ನಾನು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕಾದಿದೆ ಸ್ವಲ್ಪ. ಇದು ನೋಡಿ, ನಾನು ಏನು ರುಬ್ಬಿಟ್ಕೊಂಡಿದ್ದೆ ಇದನ್ನ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಎಣ್ಣೆ ಇನ್ನೂ ಬೇಕು ಅಂತಂದರೆ ನಾವು ಜಾಸ್ತಿನೇ ಹಾಕ್ಕೋಬೋದು. ಬಟ್ ಇದು ಸ್ವಲ್ಪ ಉದ್ರುದ್ರಾಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಅಬ್ಸರ್ವ್ ಮಾಡ್ತಿದೆ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ನೋಡಿ, ನಾವು ಸ್ವಲ್ಪ ಇದು ಡ್ರೈ ಆಗಿದೆ ಅಲ್ಲ, ಸ್ವಲ್ಪ ನಾವು ಒಂದು ಸ್ಪೂನಷ್ಟು ನೀರು ಬೇಕಾದರೆ ಆ್ಯಡ್ ಮಾಡ್ಬೋದು. ಯಾಕಂದರೆ ಅದು ತಳ ಅಂಟಬಾರ್ದಲ್ಲ, ಸೀದೋಗುತ್ತೆ. ಸೊ ಅದಕ್ಕೆ ನಾನು ಈ ಮಸಾಲೆಗೆ ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ನೋಡಿ, ಈ ಥರ ಆ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಇದು ಮತ್ತೆ ಹುಳಿ ಹಾಕ್ತೀವಲ್ಲ, ನಿಂಬೆ ಹುಳಿ ಹಾಕಿದಾಗ ಮಾಮೂಲಿ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಫ್ರೈ ಆಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಬ್ಬೋಗೂ ಹಾಕ್ಬೋದು, ಬಟ್ ಈ ಥರ ಹಾಕಿದ್ರೆ ಅಲ್ಲಲ್ಲಿ ಸಿಗ್ತಾ ಇರುತ್ತಲ್ವ, ಅದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಏನು ನಾನು ಫ್ರೈ ಮಾಡಿಟ್ಕೊಂಡೆ ಕಡಲೆ ಬೀಜ ಮತ್ತು ಕಡಲೆಬೇಳೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಟೆಂಪಲಲ್ಲೆಲ್ಲನೂ ಈ ಥರನೇ ಮಾಡೋದು. ಯಾಕಂದರೆ ಈರುಳ್ಳಿ ಎಷ್ಟು ಅಂತ ಹಾಕಬೇಕು, ಜಾಸ್ತಿ ಜನ ಇರ್ತಾರೆ. ಈ ಥರ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ರುಬ್ಬಿಬಿಟ್ಟು ಒಗ್ಗರಣೆ ಕೊಟ್ಟು ಅದು ಈ ಥರ ಆಗಿರುತ್ತಲ್ಲ, ಅನ್ನದಲ್ಲಿ ಕಲಿಸಿದಾಗ ತುಂಬಾ ಜನಕ್ಕೆ ಸರ್ವ್ ಮಾಡ್ಬೋದು ನಾವು. ಈರುಳ್ಳಿ ಹಾಕಿದ್ರೆ ಅದು ಈರುಳ್ಳಿ ಚಿತ್ರಾನ್ನ ಆಗುತ್ತೆ. ನೋಡಿ, ನಿಂಬೆ ಹುಳಿ ಹಣ್ಣು ನಾನು ಒಂದು ತಗೊಂಡಿದ್ದೆ, ಅದನ್ನು ಹಚ್ಚಿಬಿಟ್ಟು ಈ ಥರ ಆ ಒಂದು ನಿಂಬೆಹಣ್ಣು ಜ್ಯೂಸನ್ನ ಇದಕ್ಕೆ ಸೇರಿಸಿದ್ದೀನಿ. ನಾವು ಉಪ್ಪು ಬೇಕು ಅಂದರೆ ನಾವು ಇದನ್ನ ಚೆಕ್ ಮಾಡಿಕೊಂಡು ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೋಬೋದು. ಅನ್ನದಲ್ಲಿ ಕಲಿಸಿದಾಗ ನೋಡಿ ಈ ಥರ ಬರುತ್ತೆ ಮಸಾಲೆ ಚಿತ್ರಾನ್ನ. ಯಾವುದೇ ಥರ ಈರುಳ್ಳಿ ಇಲ್ಲ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಅಭಿಪ್ರಾಯನೂ ತಿಳಿಸಿ, ಒಂದು ಕಮೆಂಟ್ ಮಾಡಿ. ಅದರಿಂದ ಯಾವುದೇ ಥರ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ, ವಾವ್ ಅಂದ್ಬಿಟ್ಟು ನಮ್ಗೆ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೇಗಿದೆಯೋ ಕಮೆಂಟ್ ಮಾಡಿ. ನೋಡಿ, ಯಾವುದೇ ಥರ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬಳಸೋ ಅವಶ್ಯಕತೆನೇ ಇಲ್ಲ. ತುಂಬ ಪ್ಲೈನ್ ಚಿತ್ರಾನ್ನವನ್ನು ಹೀಗೆ ಮಾಡಿ. ಥ್ಯಾಂಕ್ ಯು, ಬಾಯ್.